ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸೋತು ಬಿಜೆಪಿ ಗೆದ್ದು ಸುವೇಂದು ಮುಖ್ಯಮಂತ್ರಿ ಆಗಿದ್ದಾರೆ. ಅಲ್ಲಿ ಈಗ ಒಂದೊಂದೇ ಬದಲಾವಣೆಗಳು ಆಗ್ತಾ ಇವೆ. ಅಲ್ಲಿರೋ ಜನರು ಮೋದಿ ಫೋಟೋಗೆ ಪೂಜೆ ಮಾಡ್ತಾ ಸುವೇಂದು ಅಧಿಕಾರಿಗೆ ಕೈ ಮುಗಿತಾ ಇದ್ದಾರೆ. ಅದನ್ನು ನಾವೆಲ್ಲರೂ ಪ್ರತಿದಿನ ನೋಡ್ತಾ ಇದ್ದೀವಿ. ಆದರೆ ಬಂಗಾಳದ ಗೆಲುವು ಹೇಗಾಯಿತು ಅನ್ನೋ ವಿಚಾರಗಳು ಈಗ ಒಂದರ ನಂತರ ಒಂದು ಹೊರಗೆ ಬರ್ತಾ ಇವೆ. ಈಗ ಅಂಥದ್ದೇ ವಿಚಾರ ಹೊರಗೆ ಬರ್ತಾ ಇದ್ದು, ಬಿಜೆಪಿ ಸೈಲೆಂಟಾಗಿ ಮಾಡಿರೋ ಆಪರೇಷನ್ 77 ಸೀಟುಗಳಿಂದ ಬಿಜೆಪಿ ಮಮತಾ ರಾಜಕೀಯವನ್ನೇ ಮುಕ್ತಾಯ ಮಾಡಿ 207 ಸೀಟುಗಳಿಗೆ ಹೋಗಿ ನಿಂತಿದೆ. ಅದಕ್ಕೆ ಕಾರಣ SIR ಅಥವಾ ಮೋದಿ ಮತ್ತು ಅಮಿತ್ ಶಾ ಪ್ರಚಾರನೋ ಇಲ್ಲ ಅಂದರೆ ಆಡಳಿತ ವಿರೋಧಿ ಅಲೆಯಿಂದ ಮಾತ್ರ ಆಗಿದೆ ಅಂದುಕೊಂಡ್ರೆ ಅದು ನಮ್ಮ ತಪ್ಪು. ಇದೆಲ್ಲದಕ್ಕಿಂತ ಮುಖ್ಯವಾಗಿ RSS ರಣತಂತ್ರ ಕೆಲಸವನ್ನು ಮಾಡಿದ್ದು ರಿವೀಲ್ ಆಗ್ತಾ ಇದೆ. ಅಲ್ಲಿ RSS ಆಟೋ ನಿಲ್ದಾಣದಿಂದ ಹಿಡಿದು ಬ್ಯೂಟಿ ಪಾರ್ಲರ್ವರೆಗೆ ಅದು ಯಾವ ರೀತಿ ಪ್ಲಾನ್ ಮಾಡಿತ್ತೋ ಅನ್ನೋದೇ ರೋಚಕ. ಅದೆಲ್ಲ ಆಗಿದ್ದಕ್ಕೆ ಇಷ್ಟೊಂದು ದೊಡ್ಡ ಕೆಲವು ಸಿಕ್ಕಿರೋದು ಅನ್ನೋ ವಿಚಾರಗಳು ಈಗ ಹೊರಗೆ ಬರ್ತಾ ಇವೆ. ಹಾಗಾದರೆ RSS ರಣರೋಚಕ ಕಾರ್ಯತಂತ್ರ ಹೇಗಿತ್ತು? ತಂತ್ರಗಾರಿಕೆಯನ್ನು ಮಾಡಿ ಮಮತಾ ಮತ್ತು ತೃಣಮೂಲ ಕಾಂಗ್ರೆಸ್ಸನ್ನು ಮೂಲವೇ ಇಲ್ಲದ ಹಾಗೆ ಮಾಡಿದ್ದು ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ಗೆಳೆಯರೆ, ಭಾರತದಲ್ಲಿ ಬಂಗಾಳದ ಹಾಗೆ ಒಂದೇ ಸಿದ್ಧಾಂತಕ್ಕೆ ಒಗ್ಗಿಕೊಂಡು ಬಳಿಕ ಬಕ್ರ ಆಗ್ತಾ ಇರೋ ರಾಜ್ಯಗಳು ಬಹಳಷ್ಟಿರುತ್ತವೆ. ಒಂದೇ ಸಿದ್ಧಾಂತದ ಪಕ್ಷಗಳನ್ನು ಹೊಸದಾಗಿ ಗೆಲ್ಲಿಸ್ತಾ ಕೊನೆಗೆ ಅಲ್ಲಿನ ಮತದಾರರು ಹತಾಶರಾಗಿ ಕೊನೆಗೆ ಯಾರು ಬೇಡ ಅಂತ ಮತ್ತೆ ಅದೇ ಸಿದ್ಧಾಂತವನ್ನು ಬೇರೆ ರೀತಿ ಹೇಳಿದ ಸಿನಿಮಾ ನಟ ಜೋಸೆಫ್ ವಿಜಯ್ನನ್ನು 100ಕ್ಕಿಂತ ಹೆಚ್ಚು ಸೀಟುಗಳಲ್ಲಿ ಗೆಲ್ಲಿಸಿರೋ ತಮಿಳುನಾಡು ಕೂಡ ಇದೆ. ಅದನ್ನೇ ಸಾಧನೆ ಅಂತ ಅಲ್ಲಿನ ಜನರು ಮಾತಾಡ್ತಾ ಖುಷಿಯಾಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಅದೇ ಸಿದ್ಧಾಂತಗಳನ್ನು ಅರ್ಥ ಮಾಡಿಕೊಂಡ್ರೆ ಮುಖ್ಯಮಂತ್ರಿಯಾಗಿ 3 ದಿನಕ್ಕೆ ಅಲ್ಲಿ ಏನಾಗ್ತಾ ಇದೆ ಅನ್ನೋದು ಗೊತ್ತಾಗುತ್ತೆ. ಅರ್ಥ ಆಗದವರು ನಮ್ಮ ರಾಜ್ಯದಲ್ಲಿ ಒಬ್ಬರಿಗಿಂತ ಒಬ್ಬರು ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ರಾಜಕಾರಣಿಗಳು ಇದ್ದಾರೆ ಅನ್ನೋ ಬುರುಡೆ ಕಥೆಗಳನ್ನು ಹೇಳ್ತಾ ಇರ್ತಾರೆ. ಅದೇನೋ ಆಗಬಾರದ್ದು ಉಲ್ಟಾ ಆಗಿದೆ. ಯಾವತ್ತು ಸಾಧ್ಯವೇ ಆಗದ್ದು ನಡೆದಿದೆ ಅಂದರೆ ಅಲ್ಲಿ ದೊಡ್ಡದಾಗಿ ಮ್ಯಾಜಿಕ್ ನಡೆದಿರಬಹುದು ಅಂತ ಹೇಳಬಹುದು. ತಮಿಳುನಾಡಲ್ಲಿ ವಿಜಯ್ ಪಕ್ಷವನ್ನು ಕಟ್ಟಿ ಕೇವಲ 2 ವರ್ಷಗಳಲ್ಲಿ ಗೆದ್ದಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ಬಹಳಷ್ಟು ಜನರು ಅಂದುಕೊಂಡಿದ್ದಾರೆ. ನಿಜ ಬೇರೆಯದ್ದೇ ಇದೆ. ವಿಜಯ್ ಒಳಗಿಂದ ಒಳಗೆ ಕಳೆದ 20 ವರ್ಷಗಳಿಂದ ರಾಜಕೀಯವನ್ನು ಮಾಡ್ತಾ ಇದ್ರು ಅನ್ನೋದು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವರಿಗೆ, ನೋಡಿದವರಿಗೆ ಮಾತ್ರ ಗೊತ್ತು. ಅವರು ಹಣವನ್ನು ಮತಕ್ಕಾಗಿ ಹಂಚದೇ ಇರಬಹುದು. ಅದೇ ಪಕ್ಷ ಕಟ್ಟೋಕ್ಕೆ ದುಡ್ಡು ಎಲ್ಲಿಂದ ಬಂತು ಅನ್ನೋ ಯೋಚನೆಯನ್ನು ಸುಮ್ಮನೆ ಮಾಡಿ, ಆಗ ಗೊತ್ತಾಗತ್ತೆ. ಖಂಡಿತ ಈ ರೀತಿಯ ಯೋಚನೆಗಳನ್ನು ಯಾರೂ ಮಾಡಲ್ಲ. ಅವರು ಪಕ್ಷ ಕಟ್ಟಿ ಗೆದ್ದಿದ್ದಾರೆ, ನಮ್ಮಲ್ಲೂ ಯಾರಾದರೂ ಕಟ್ಟಿ ಗೆದ್ದು ಬಿಡಿ, ಅವರಿಗೆ ಆಗಿದ್ದು ನಮ್ಮಲ್ಲಿ ಯಾಕೆ ಆಗಲ್ಲ ಅಂತಾರೆ. ಇದು ನಮ್ಮ ಜನರ ಅತಿ ಬುದ್ಧಿವಂತಿಕೆ. ವಿಜಯ್ ಗೆದ್ದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ಈಗ ಬಂಗಾಳದಲ್ಲೂ ಅದೇ ರೀತಿಯಾಗಿ ಹೋಗಿದೆ. 77 ಸೀಟುಗಳಿಂದ ಬಿಜೆಪಿ 207 ಸೀಟುಗಳಿಗೆ ಹೋಗಿದೆ. ಅದರ ಹಿಂದಿದ್ದ ಶ್ರಮ ಮತ್ತು ರಣತಂತ್ರ ಈಗ ಎಲ್ಲರೂ ಬಂಗಾಳವನ್ನು ತಿರುಗಿ ನೋಡೋ ಹಾಗೆ ಮಾಡ್ತಾ ಇದೆ. ಬಂಗಾಳದಲ್ಲಿ ಬಿಜೆಪಿ ದಾರಿಯ ಬಗ್ಗೆ ಯೋಚನೆ ಮಾಡುವಾಗ ಎಲ್ಲರಿಗೂ ನೆನಪಾಗೋದು ರಥಯಾತ್ರೆ. ಯಾಕಂದರೆ ಅದನ್ನು ಮಮತಾ ತಡೆದಿದ್ರು. ಆದರೂ ಮಮತಾಗೂ ಬಗ್ಗದೆ ಅದನ್ನು ನಡೆಸಿದ್ದು ಬಿಜೆಪಿ. ಈ ಚುನಾವಣೆಯಲ್ಲೂ ದೊಡ್ಡ ರ್ಯಾಲಿಗಳು ನಡೆದವು. ಆದರೆ ಬಿಜೆಪಿಗೆ ದೊಡ್ಡ ಪ್ರಭಾವವನ್ನು ಬೀರಿದ್ದು ಚಿಕ್ಕ ಸೂಕ್ಷ್ಮ ಪ್ರಚಾರಗಳು ಅನ್ನೋದೇ ಅದ್ಭುತ ವಿಚಾರ. ಕಳೆದ 2 ವರ್ಷಗಳ ಹಿಂದೆ ಹರಿಯಾಣ ಮತ್ತು ಇನ್ನು ಕೆಲ ರಾಜ್ಯಗಳಲ್ಲಿ ಬಿಜೆಪಿ ದೊಡ್ಡ ಗೆಲುವಿನ ಹಿಂದೆ RSS ತಂತ್ರಗಾರಿಕೆ ಇತ್ತು ಅನ್ನೋದು ನಮಗೆಲ್ಲ ಗೊತ್ತೇ ಇದೆ. ಅಲ್ಲೂ ಕೂಡ ಬಿಜೆಪಿ ಕೈ ಹಿಡಿದಿದ್ದು ಸೂಕ್ಷ್ಮ ಪ್ರಚಾರಗಳು. ಅದೇ ಬಂಗಾಳದಲ್ಲಿ ಅದೇ ಚಿಕ್ಕ ಸೂಕ್ಷ್ಮ ಪ್ರಚಾರಗಳು ನಡೆದ ರೀತಿ ಮಾಡಿದ್ದ ತಂತ್ರಗಾರಿಕೆ ಬೇರೆಯದ್ದೇ ರೀತಿ ಇತ್ತು. ಅದಕ್ಕೆ ಕಾರಣ ಅಂದರೆ ಅಲ್ಲಿ ಮುಖ್ಯಮಂತ್ರಿಯಾಗಿ ಇದ್ದದ್ದು ಅಕ್ಷರಶಃ ರಾಕ್ಷಸಿ ಮಮತಾ ಬ್ಯಾನರ್ಜಿ. ಬಿಜೆಪಿಯ ಸುಮಾರು 300ಕ್ಕೂ ಹೆಚ್ಚು ಕಾರ್ಯಕರ್ತರ ಪ್ರಾಣವನ್ನೇ ತೆಗೆದಿರೋ ಮಮತಾ ಪಕ್ಷದ ಗುಂಡಗಳು ಬಿಜೆಪಿ ಪರ ಪ್ರಚಾರ ಮಾಡಿದರೆ ಅಥವಾ TMC ವಿರುದ್ಧವಾಗಿ ಮಾತನಾಡಿದರೆ ಅಂಥವರ ಪ್ರಾಣವನ್ನೇ ತೆಗಿತಾ ಇದ್ರು. ಅದೇ ಕಾರಣಕ್ಕೆ ಆಟೋ ನಿಲ್ದಾಣಗಳಿಂದ ಬ್ಯೂಟಿ ಪಾರ್ಲರ್ವರೆಗೆ ಎಲ್ಲವನ್ನ ಅಧ್ಯಯನ ಮಾಡೋ ಕೆಲಸ ಹರಿಯಾಣ ಚುನಾವಣೆ ಮುಕ್ತಾಯ ಆದಾಗಿಂದಲೇ ಶುರುವಾಗಿತ್ತು. ಅದೇ ಒಂದು ರೋಚಕತೆ. RSS ಬಂಗಾಳದ ಅಧ್ಯಯನ ಶುರು ಮಾಡಿದಾಗ ಅರ್ಥ ಆಗಿದ್ದ ಒಂದು ವಿಚಾರ ಅಂದರೆ ಅಲ್ಲಿ ಆಡಳಿತ ವಿರೋಧಿ ಅಲೆ ದೊಡ್ಡದಾಗಿ ಇದೆ. ಆದರೆ ಅದನ್ನು ಹೇಳೋದಕ್ಕೆ ಅಲ್ಲಿನ ಜನರಿಗೆ ತಾಕತ್ತಿಲ್ಲ. ಅದರ ಬಗ್ಗೆ ಹೊರಗಡೆ ಮಾತಾಡಲ್ಲ ಅಂತ ಆಗಲೇ ಶುರುವಾಗಿದ್ದು RSS ಯಾವ ರೀತಿ ಮುಂದೆ ಹೋಗಬೇಕು ಅನ್ನೋ ರೂಪುರೇಷೆಗಳು. ದೊಡ್ಡ ರ್ಯಾಲಿಗಳಿಂದ ಲಕ್ಷಾಂತರ ಜನರನ್ನು ಸೇರಿಸಿ ಪಕ್ಷದ ಹವಾ ಎಷ್ಟಿದೆ ನೋಡಿ ಅನ್ನೋದನ್ನು ತೋರಿಸಬಹುದು. ಆದರೆ ಜನರು ಮತ ಹಾಕೋ ಮಟ್ಟದಲ್ಲಿ ಪ್ರಭಾವವನ್ನು ಬೀರಬೇಕು ಅಂದರೆ ತಳಮಟ್ಟದಲ್ಲಿ ಸೂಕ್ಷ್ಮ ಪ್ರಚಾರಗಳು ನಡಿಬೇಕು ಅನ್ನೋ ಯೋಚನೆ ಮಾಡಿದ್ರು. ಆಗಲೇ ಮನಸ್ಸಿಗೆ ಬಂದಿದ್ದು ಈ
ರೀತಿಯ ಪ್ರಚಾರಗಳನ್ನು ಮಾಡೋರು ಯಾರು? ಇದಕ್ಕೆ ಬೇಕಾದ ಪ್ರಭಾವಿಗಳ ಆಯ್ಕೆ ಆ ದೊಡ್ಡ ಗೆಲುವಿನ ಹಿಂದಿದ್ದ ಸೂತ್ರ. ಪ್ರಧಾನಿ ಮೋದಿ ಹೆಸರನ್ನ ಹೇಳಬಹುದು, ಅದೇ ಮೋದಿ ಅವರು ಒಂದು ಕ್ಷೇತ್ರ ಅಥವಾ ಒಂದು ಸ್ಥಳದಲ್ಲಿ ಮಾತ್ರ ನಿಂತು ಪ್ರಚಾರ ಮಾಡಬಹುದು. ಆದರೆ ಗಲ್ಲಿ ಗಲ್ಲಿಯಲ್ಲಿ ಜನರನ್ನ ಸಂಪರ್ಕ ಮಾಡಿ ಪ್ರಭಾವ ಬೀರೋಕೆ ಯಾವುದೇ ನಾಯಕರಿಂದಲೂ ಸಾಧ್ಯ ಆಗಲ್ಲ. ಆಗ ಸಿಕ್ಕಿದ್ದೇ ಸ್ಟಾರ್ ಪ್ರಚಾರಕರು. ಇದ್ಯಾರಪ್ಪ? ಮೋದಿ, ಅಮಿತ್ ಶಾ, ಯೋಗಿ ಆದಿತ್ಯನಾಥ್ ಅವರಿಗಿಂತ ದೊಡ್ಡ ಸ್ಟಾರ್ ಪ್ರಚಾರಕರು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಆ ಸ್ಟಾರ್ ಪ್ರಚಾರಕರೇ ಟೀ ಅಂಗಡಿಗಳು, ತರಕಾರಿ ಅಂಗಡಿಗಳು, ಆಟೋ ರಿಕ್ಷಾ ಚಾಲಕರು, ಬ್ಯೂಟಿ ಪಾರ್ಲರ್ಗಳು. ಇವುಗಳು ಬಂಗಾಳದಲ್ಲಿ ಬಿಜೆಪಿ ಪ್ರಚಾರದ ವೇದಿಕೆಗಳಾಗಿದ್ವು. ಸುಮಾರು 50,000 ರಿಕ್ಷಾ ಚಾಲಕರು ಸೈಲೆಂಟಾಗಿ ಬಿಜೆಪಿ ಪರ ಕಳೆದ ವರ್ಷದಿಂದ ಪ್ರಚಾರವನ್ನು ಮಾಡ್ತಾ ಇದ್ರು. ಅಲ್ಲಿ ತಮ್ಮ ರಿಕ್ಷಾ ಹತ್ತೋ ಪ್ರಯಾಣಿಕರು ಒಂದೆರಡು ಮಾತುಗಳನ್ನು ಮಮತಾ ಸರ್ಕಾರದ ಬಗ್ಗೆ ಮಾತಾಡ್ತಾ ಇದ್ರು. ಅದರಲ್ಲೂ ಬಂಗಾಳದ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನೇ ಮಾತಾಡ್ತಾ ಇದ್ರು. ಮೊದಲು ಜನರ ಮನಸ್ಸಲ್ಲಿ ಏನಿದೆ ಅನ್ನೋದನ್ನು ತಿಳಿದುಕೊಳ್ತಾ ನಂತರ ಹೌದು, ಈ ಮಮತಾ ಸರ್ಕಾರ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾ ಇದೆ, ಮಹಿಳೆಯರಿಗೆ ಸೇಫ್ಟಿ ಅನ್ನೋದು ಇಲ್ಲ ಅನ್ನೋ ಎರಡು ಮಾತುಗಳನ್ನು ಹೇಳಿ ರಿಕ್ಷಾ ಚಾಲಕರು ಮುಕ್ತಾಯ ಮಾಡ್ತಾ ಇದ್ರು. ಮತ್ತೆ ಅದರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರಲಿಲ್ಲ. ಇಂತಹ ಕೆಲಸ ಜನರು ನೇರವಾಗಿ ಸಂಪರ್ಕ ಮಾಡೋ ಚಿಕ್ಕ ಚಿಕ್ಕ ಅಂಗಡಿಗಳಲ್ಲಿ ಸತತವಾಗಿ ನಡೀತಾ ಹೋಯಿತು. ಅದು ಯಾವ್ಯಾವ ಜಾಗದಲ್ಲಿ ಜನರ ಮನಸ್ಥಿತಿ ಹೇಗಿದೆ, ಮುಂದೆ ಯಾವ ರೀತಿ ಕೆಲಸವನ್ನು ಮಾಡಬೇಕು ಅನ್ನೋದಕ್ಕೆ ಸರಿಯಾದ ದಾರಿಯನ್ನು ತೋರಿಸ್ತಾ ಹೋಯಿತು. ಅದೇ ಇನ್ನೊಂದು ಕಡೆ ಮಮತಾ ಮತ್ತು ಆಕೆಯ ಗೂಂಡಗಳು ಮಾತ್ರ SIR ಸರಿಯಿಲ್ಲ, ಚುನಾವಣಾ ಆಯೋಗ ಸರಿಯಿಲ್ಲ, ಚುನಾವಣಾ ಆಯೋಗ ಮೋದಿ ಪರವಾಗಿ ಕೆಲಸವನ್ನು ಮಾಡ್ತಾ ಇದೆ, ಇದನ್ನೇ ಮಾತಾಡ್ತಾ ಅವರನ್ನು ಮಾತ್ರ ಟಾರ್ಗೆಟ್ ಮಾಡ್ತಾ ಇದ್ರೆ. BJP ಮತ್ತು RSS ತಳಮಟ್ಟದಲ್ಲಿ ಏನು ಮಾಡಬೇಕು ಅದನ್ನು ಮಾಡ್ತಾ ಹೋದರು. ಬೇರೆ ರಾಜ್ಯಗಳಲ್ಲಿ ಗಲ್ಲಿಗಳು ಮತ್ತು ವಟಾರದಂಥ ಜಾಗಗಳಲ್ಲಿ RSS ಸಭೆಗಳನ್ನು ಮಾಡ್ತಾ ಇತ್ತು. ಆದರೆ ಬಂಗಾಳದ ಪರಿಸ್ಥಿತಿ ಬೇರೆಯದ್ದೇ ರೀತಿ ಇತ್ತು. ಮನೆ ಮನೆಗೆ ಹೋಗಿ ಸಭೆಗಳನ್ನು ಮಾಡೋದು ಆಗ್ತಾ ಇರಲಿಲ್ಲ. ಅದನ್ನೇ ಮಾಡ್ತಾರೆ ಅಂತ TMC ಗೂಂಡಾಗಳು ಕಾಯ್ತಾ ಇದ್ರು. ಅದೇ ಸಮಯದಲ್ಲಿ RSS ಹೊಸ ರೀತಿಯ ಪ್ರಚಾರದ ಪ್ಲಾನ್ ಮಾಡಿಕೊಳ್ಳುತ್ತೆ. 10 ಜನರ ಗುಂಪುಗಳನ್ನು ಮಾಡಿ ನಿರ್ದಿಷ್ಟ ಜಾಗಕ್ಕೆ ಕಳಿಸೋದು. ಆ 10 ಜನರು 100 ಜನರನ್ನು ಸೈಲೆಂಟ್ ಆಗಿ ಸಂಪರ್ಕ ಮಾಡ್ತಾ ಇದ್ರು. ಆ ಸಂಪರ್ಕ ಅದೆಷ್ಟು ಸೈಲೆಂಟ್ ಆಗಿತ್ತು ಅಂದರೆ, ಟೀ ಅಂಗಡಿಯಲ್ಲಿ ಟೀ ಕುಡಿಯುವಾಗ ಮಾತಾಡಿಸ್ತಾ, ಬಸ್ಸುಗಳಿಗೆ ಕಾಯ್ತಾ ಇದ್ದ ಜನರನ್ನು ಮಾತಾಡಿಸ್ತಾ, ಯಾರೋ ಸಾಮಾನ್ಯ ಜನರು ಮಾತಾಡಿಸಿದ ಹಾಗೆ ಇರ್ತಿತ್ತು. ಅಲ್ಲಿ ಪ್ರಚಾರ ನಡೀತಾ ಇದೆ ಅನ್ನೋದೇ ಗೊತ್ತಾಗದ ಹಾಗೆ ಜನರಿಂದ ಯಾವ ವಿಚಾರಗಳನ್ನು ಪಡೆದುಕೊಳ್ಳಬೇಕಿತ್ತೋ, ಜೊತೆಗೆ ಜನರಿಗೆ ಯಾವ ವಿಚಾರಗಳನ್ನು ತಲುಪಿಸಬೇಕಿತ್ತೋ ಎಲ್ಲವೂ ಸೈಲೆಂಟಾಗಿ ನಡೀತಾ ಇತ್ತು. ಯಾರಿಗೂ ಗೊತ್ತಾಗದ ಹಾಗೆ ಅಲ್ಲೊಂದು ಬಲಿಷ್ಠ ನೆಟ್ವರ್ಕ್ ರೆಡಿಯಾಗಿತ್ತು. ಆ ಪ್ರಚಾರಕ್ಕೆ ಸಾಮಾಜಿಕ ಜಾಲತಾಣಗಳು ಕೈ ಹಿಡಿದು ಬಂಗಾಳದ ಭ್ರಷ್ಟಾಚಾರ, ಮಹಿಳೆಯರ ಮೇಲಿನ ಅತ್ಯಾಚಾರ, ಮಮತಾ ಸರ್ಕಾರದ ಹಗರಣಗಳು, ಅವರ ಗೂಂಡಾಗಿರಿ, ಸಂದೇಶ್ ಕಲಿಯಂತಹ ಪ್ರಕರಣಗಳು ಎಲ್ಲ ಮಾಹಿತಿಗಳನ್ನು ಪ್ರತಿಯೊಬ್ಬರ ಮೊಬೈಲ್ಗಳಲ್ಲಿ ಸಿಗೋ ಹಾಗೆ ಮಾಡಿದ್ದಾಯಿತು. ಅದು ಮಮತಾ ಸರ್ಕಾರದ ಬಗ್ಗೆ ಜನರಿಗೆ ಇನ್ನೂ ಹೆಚ್ಚಿನ ವಿಷಯಗಳನ್ನು ತಿಳಿಸ್ತಾ ಹೋಯಿತು. ಇಂತಹ ವಿಚಾರಗಳನ್ನು ತಿಳಿದುಕೊಂಡ ಮೇಲೆ ಜನರು ಸುಮ್ಮನೆ ಇರ್ತಾರಾ? ಖಂಡಿತ ಇರಲಿಲ್ಲ. ಅಲ್ಲಿ ಜನರು ಮಮತಾ ವಿರುದ್ಧ ರೊಚ್ಚಿಗೆದ್ರು. ಪ್ರಾಣ ಹೋದರೂ ಪರವಾಗಿಲ್ಲ, TMCಗೆ ಮತವನ್ನೇ ಹಾಕಲ್ಲ ಅನ್ನೋ ನಿರ್ಧಾರಕ್ಕೆ ಬಹಳಷ್ಟು ಮತದಾರರು ಬಂದಿದ್ದರು. ಇದರ ಜೊತೆ ಮನೆಯ ಬಾಗಿಲಿಗೆ ಹೋಗಿ RSS ಪ್ರಚಾರ ಮಾಡ್ತೋ. ಅಲ್ಲೂ ಕೂಡ ಗುಂಪು ಗುಂಪಾಗಿ ಮನೆಗಳಿಗೆ ಹೋಗೋ ಕೆಲಸವನ್ನು RSS ಮಾಡಲೇ ಇಲ್ಲ. ಬದಲಾಗಿ ಒಬ್ಬರು ಅಥವಾ ಇಬ್ಬರು ಯಾವುದಾದ್ರೂ ಮನೆಗೆ ಕಾಫಿ ಅಥವಾ ಬ್ರೇಕ್ ಸಮಯಕ್ಕೆ ಹೋಗಿ ಆಗಲೂ BJPಗೆ ಮತ ಹಾಕಿ ಅಂತ ಕೇಳ್ತಾ ಇರಲಿಲ್ಲ. ಬದಲಾಗಿ ಸಮಸ್ಯೆಗಳನ್ನು ಹೇಳಿ ಅದಕ್ಕೆ ಪರಿಹಾರ ಯಾವುದು ಅನ್ನೋ ಚರ್ಚೆ ಮಾಡಿ ನಂಬಿಕೆಯನ್ನು ಜಾಸ್ತಿ ಮಾಡೋ ಕೆಲಸವನ್ನು ಮಾಡ್ತಾ ಇದ್ರು. ಅದೇ ಸಮಯದಲ್ಲಿ ಮಾಧ್ಯಮಗಳು ಮತ್ತು ಜನರಿಗೆ ತಿಳಿದಿದ್ದ ಬಂಗಾಳದ ಸಮಸ್ಯೆಗಳು ಮಾತ್ರ ಅಲ್ಲ, ಮತ್ತಷ್ಟು ಹೊಸ ಸಮಸ್ಯೆಗಳು ಗೊತ್ತಾಗ್ತಾ ಹೋದವು. ಬಂಗಾಳದಲ್ಲಿ ಪ್ರತಿ ವರ್ಷ ಪ್ರವಾಹ ಮತ್ತು ಚಂಡಮಾರುತದ ಸಮಸ್ಯೆಗಳು ಇದ್ದೇ ಇರುತ್ತವೆ. ಕಳೆದ ವರ್ಷ ಪ್ರವಾಹಕ್ಕೆ ಬಹಳಷ್ಟು ಜನರು ಸಂತ್ರಸ್ತರಾಗಿದ್ದಾರೆ. ಮಮತಾ ಸರ್ಕಾರ ಅವರಿಗೆ ಯಾವುದೇ ಸಹಾಯವನ್ನು ಮಾಡಿಲ್ಲ. ಅದು ಜನರನ್ನು ಕೆರಳಿಸಿತ್ತು. ಅದನ್ನು RSS ಕಲೆ ಹಾಕಿದರೆ BJP ಓಪನ್ ಆಗಿ ಪ್ರಚಾರ ಮಾಡೋಕ್ಕೆ ಬಳಕೆಯನ್ನು ಮಾಡಿಕೊಳ್ತಾ ಇತ್ತು. ಸುಮಾರು 2.5 ಲಕ್ಷ ಸೂಕ್ಷ್ಮ ಪ್ರಚಾರಗಳು ಬಂಗಾಳದಲ್ಲಿ ನಡೆದಿದ್ವು. ಅದರಲ್ಲಿ ಭಾಷಣಗಳು ಇರಲಿಲ್ಲ. ಅಲ್ಲಿ ಪ್ರತಿ ವ್ಯಕ್ತಿಯನ್ನು ಸಂಪರ್ಕ ಮಾಡಿ ಅವರ ಒಳಗೆ ಏನಿದೆ ಅನ್ನೋದನ್ನು ತಿಳಿದುಕೊಳ್ಳೋಕೆ ಆದ್ಯತೆಯನ್ನು ಕೊಡಲಾಗಿತ್ತು. ಇದೆಲ್ಲವನ್ನು ಮಾಡಿ ಬಂಗಾಳದಲ್ಲಿ ಮಮತಾ ವಿರುದ್ಧ ಜನರಿಗೆ ಒಳಗೆ ಅದೆಷ್ಟು ಆಕ್ರೋಶ ಇದೆ, ಆದರೂ ಅದನ್ನು ಯಾಕೆ ಹೊರಗೆ ಹೇಳ್ತಾ ಇಲ್ಲ? ಎಲ್ಲವನ್ನು ತಿಳಿದುಕೊಳ್ಳೋ ಕೆಲಸ ನಡೆದಿತ್ತು. BJP ಯಾವ್ಯಾವ ಕ್ಷೇತ್ರಗಳಲ್ಲಿ ಎಷ್ಟು ಬಲಿಷ್ಠ ಆಗಿದೆ, ಯಾವ ಕ್ಷೇತ್ರಗಳು TMC ಭದ್ರಕೋಟೆ ಆಗಿವೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅಲ್ಲಿಗೆ ಬೇಕಾದ ರಣತಂತ್ರವನ್ನು ಸೈಲೆಂಟಾಗಿ ಮಾಡ್ತಾ ಹೋದರು. ಅದಾದ ಮೇಲೆ RSS ಮತ್ತು BJP ಕಾರ್ಯಕರ್ತರು ಬೂತುಗಳನ್ನು ಹಂಚಿಕೆ ಮಾಡಿಕೊಂಡು ಯಾವ ಬೂತುಗಳಲ್ಲಿ ಹೇಗೆ ಕೆಲಸವನ್ನು ಮಾಡಬೇಕು ಅನ್ನೋ ರೂಪುರೇಷೆಗಳನ್ನು ನಡೆಸ್ತಾರೆ. ಮತದಾನದ ದಿನದವರೆಗೂ ಪ್ರತಿದಿನ 30 ರಿಂದ 60 ಮತದಾರರ ಜೊತೆ ಸಂಪರ್ಕ ಮಾಡ್ತಾನೇ ಇದ್ರು. ಅದೇ ಕಾರಣ
ಮಧ್ಯಾಹ್ನಕ್ಕೆ ಮೊದಲ ಹಂತದ ಮತದಾನ ಮುಕ್ತಾಯ ಆದಾಗ ಅಮಿತ್ ಶಾ ಅಷ್ಟೊಂದು ಆತ್ಮವಿಶ್ವಾಸದಲ್ಲೇ BJP ಸೀಟುಗಳು 100ಕ್ಕಿಂತ ಹೆಚ್ಚು ಅನ್ನೋದನ್ನು ಹೇಳಿಕೊಂಡಿದ್ರು. ಹಾಗಂತ ಪೂರ್ತಿಯಾಗಿ ಈ ಪ್ಲಾನ್ ಮಾತ್ರ ಕೆಲಸ ಮಾಡ್ತಾ ಅಂದರೆ ಹಾಗೆ ಖಂಡಿತ ಆಗಲ್ಲ. ಪ್ರಧಾನಿ ಮೋದಿ ಮತ್ತು ಅಮಿತ್ ಶಾ ರ್ಯಾಲಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇಂಪ್ಯಾಕ್ಟ್ ಮಾಡಿದ್ವು. ಮೋದಿ ಸಮಾವೇಶ ಎಲ್ಲೋ ಒಂದು ಜಾಗದಲ್ಲಿ ನಡೆಯುತ್ತೆ ಅಂದರೆ 3 ದಿನ ಅಲ್ಲಿನ ಜನರು ಅದೇ ಗುಂಗಲ್ಲಿ ಇರೋ ಹಾಗೆ ನೋಡಿಕೊಳ್ತಾ ಇದ್ರು. ಅಲ್ಲಿ ಮೋದಿ ಅಮಿತ್ ಶಾ ಹೇಳ್ತಾ ಇದ್ದ ವಿಷಯಗಳನ್ನು ತಳಮಟ್ಟದಲ್ಲಿ ಜನರಿಗೆ ತಲುಪಿಸುವ ಕೆಲಸ ನಡೀತಾ ಇತ್ತು. ಅಲ್ಲಿ ಜನರಿಂದ ಯಾವ ರೀತಿಯ ಹೇಳಿಕೆಗಳು ಬರುತ್ತವೆ ಅನ್ನೋದನ್ನು ನೋಡ್ತಾ ಇದ್ರು. ವರ್ಷಗಳ ಕಾಲ ತಳಮಟ್ಟದಲ್ಲಿ ನಡೆಸಿದ್ದ ಕೆಲಸದಿಂದ ಜನರ ಜೊತೆ ಸಂಪರ್ಕ ಜಾಸ್ತಿ ಆಗಿತ್ತು. ನಾಯಕರ ಭರವಸೆಗಳನ್ನು ಜನರಿಗೆ ತಲುಪಿಸೋಕೆ ಕಷ್ಟ ಆಗಲಿಲ್ಲ. ಇದರ ಜೊತೆ ಪೂರ್ತಿ ಸೆಕ್ಯೂರಿಟಿ ಜೊತೆ ಚುನಾವಣೆ ನಡೆಯುತ್ತೆ ಅಂದಾಗ ಜನ ಯೋಚನೆ ಮಾಡಲೇ ಇಲ್ಲ. ಸೈಲೆಂಟಾಗಿ ಬೂತುಗಳಿಗೆ ಬಂದರೂ ಮತವನ್ನು ಒತ್ತಿದ್ರು. ಸಮಸ್ಯೆ ಆದ ಕಡೆ ಭದ್ರತಾ ಪಡೆಗಳು ರಕ್ಷಣೆಯನ್ನು ನೀಡಿದ್ವು. ಮಮತಾ ವಿರುದ್ಧ ಇದ್ದ ಜನಾಕ್ರೋಶ ಮತಗಳ ಮೂಲಕ ಹೊರಗೆ ಬಂತು. ನಂತರ ನಡೆದಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಅದು ಬಂಗಾಳದ ಇತಿಹಾಸ. ಇದೇ ಕಾರಣಕ್ಕೆ ನಮ್ಮ ರಾಜ್ಯ ಸೇರಿ ಕೆಲ ರಾಜ್ಯಗಳಲ್ಲಿ ಅಯೋಗ್ಯ ನಾಯಕರು ಅನ್ನಿಸಿಕೊಂಡವರಿಗೆ RSS ಅಂದರೆ ಆಗಾಗ ಬೆಂಕಿ ಹತ್ತಿಕೊಳ್ಳುತ್ತೆ. ಯಾವಾಗ ನಮ್ಮ ಭ್ರಷ್ಟಾಚಾರ ಹೊರಗೆ ಬರುತ್ತೋ, ಅದು ಜನರಿಗೆ ಗೊತ್ತಾಗುತ್ತೋ, ಹಾಗೆ ಈ RSS ಮಾಡುತ್ತೋ. ಜನ ನಮಗೆ ಯಾವಾಗ ಹೊಡೆದು ಕ್ಷೇತ್ರಗಳಿಂದ ಹೊರಗೆ ಹಾಕ್ತಾರೋ ಅಂತ. ಅದೇ ಕಾರಣಕ್ಕೆ ಆಗಾಗ RSS ವಿರುದ್ಧವಾಗಿ ಏನೇನೋ ಮಾತಾಡ್ತಾ ಇರ್ತಾರೆ. ಪಾಪ 60 ವರ್ಷಗಳು ಒಂದೇ ಕುಟುಂಬ ಒಂದು ಜಿಲ್ಲೆಯನ್ನು ಹಾಳು ಮಾಡಿರೋದು ಅಥವಾ ಯಾವುದೋ ಒಂದು ಪಕ್ಷ ಉದ್ಧಾರ ಮಾಡದೇ ಇರೋದು ಜನರಿಗೆ ಗೊತ್ತಾಗೋದಕ್ಕೆ ಮೊದಲೇ ಅವರೇ RSS ಸರಿಯಿಲ್ಲ, ಅದು ನೋಂದಣಿ ಆಗಿಲ್ಲ ಅನ್ನೋ ಕಥೆಯನ್ನು ಹೇಳೋಕ್ಕೆ ನಿಂತಿದ್ದಾರೆ. ಅದನ್ನು ಮುಂದುವರಿಸ್ತಾನೆ ಇರ್ತಾರೆ. ಹಾಗಂತ ಈ RSS ಅನ್ನೋದು ಯಾವ ರಾಜ್ಯದಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಅದೇ ಅವರ ತಾಕತ್ತು ಅನ್ನೋದನ್ನು RSS ತಂತ್ರಗಾರಿಕೆ ತಿಳಿದುಕೊಂಡವರಿಗೆ ಗೊತ್ತೇ ಇರುತ್ತೆ. ಅದೇ ಈಗ ಇಡೀ ದೇಶದ ಬಹುಭಾಗವನ್ನು ಕೇಸರಿಮಯ ಮಾಡಿರೋದು. ಇನ್ನುಳಿದ ರಾಜ್ಯಗಳು ಸದ್ಯದಲ್ಲೇ ಅದೇ ಆಗಿ ಹೋಗುತ್ತೆ ಅನ್ನೋದು ನಿಜ. ಇದು ಗೆಳೆಯರೆ, ಬಂಗಾಳದಲ್ಲಿ ಮೋದಿ ಅಮಿತ್ ಶಾಗೂ ಮೀರಿದ ಶಕ್ತಿ ಕೆಲಸವನ್ನು ಮಾಡಿ ಮಮತಾ ಪಕ್ಷವನ್ನು ಮುಳುಗಿಸಿದ ಕುರಿತಾದ ಒಂದಷ್ಟು ಮಾಹಿತಿ. ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ.